ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಿರಂತರವಾಗಿ ಸುಮಾರು 10-15 ವರ್ಷದಿಂದ ಈ ದೇವಸ್ಥಾನಕ್ಕಾಗಿ ಅಭಿವೃದ್ಧಿ ಮಾಡಿದಂಥ ಎಲ್ಲ ಮಹನೀಯರು, ಚಿಕ್ಕಸ್ವಾಮಿ ಆಗ್ಬೋದು, ಕೃಷ್ಣಪ್ಪನವರು ಆಗ್ಬೋದು, CR ವೆಂಕಟೇಶು, ಪ್ರೆಸ್ ವೆಂಕಟೇಶು, ಹಿಂಗೆ ಪೇರ್ಲು ಸ್ವಲ್ಪ ಬರೇಸಿನಪ್ಪ, CR ವೆಂಕಟೇಶು, ಪ್ರೆಸ್ ವೆಂಕಟೇಶು, ಎಲ್ಲ ಮುಖಂಡರು, ಇನ್ನೂ ಸಾಕಷ್ಟು ಜನ, ಅಲ್ಲ ನೂರಾರು ಜನ ಮಾಡ್ತಿದ್ದೆ. ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಆ ಮೊದಲನೇ ನಾವು ಇಲ್ಲ, ಇವರೇ ಕಷ್ಟಪಟ್ಟು ಮಾಡಿದ್ದಾರೆ. ಇದು ಅವ್ರು ಮಾಡಿದ ಮೇಲೆ ನಾವು ಬಂದು ಶಂಕರಪ್ಪನವರು ಭಾಳ ಮುಖ್ಯವಾಗಿ ನಮಗೆ ಪ್ರತಿ ವರ್ಷವೂ ತಪ್ಪದೇ ಬರ್ತಾರೆ. ನಾರಾಯಣ ಸ್ವಾಮಿನೂ ಬರ್ತಾಯಿದ್ರು. ಈ ಸಾರಿ ನಾರಾಯಣ ಸ್ವಾಮಿ ಕೇಂದ್ರದ ಮಾಜಿ ಸಚಿವರು ಬಂದಿದ್ರು. ಸ್ವಾಮೀಜಿಯವರು ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಈ ಸಮುದಾಯದ ಬಗ್ಗೆ ಮತ್ತು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ ಸಮೃದ್ಧ ಮಂಜುನಾಥ್ ಅವರೇ ಹಾಗೂ ಶಂಕರಪ್ಪನವರೇ ಮತ್ತು ರಾಜಣ್ಣವರೇ, ರಾಮಪ್ರಸಾದ್ ಅವರೇ, ಅರವಿಂದ್ ಅವರೇ, ಜಯದೇವ್ ಅವರೇ, ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮೀಪ್ರಿಯ ಅವರೇ, ಲಕ್ಷ್ಮೀಪ್ರಿಯ, ಡಾಕ್ಟರ್ ರಮೇಶ್ ಅವರೇ, ಜಯದೇವ್ ಇದಕ್ಕೂ ಮೊದಲು ಕಳಿಸಿ ಮೊದಲು చెప్తారే ఫస్ట్ పేరు చికెన్లోనే జడ్పీసీన నివుడు వస్తాను. జగన్ ఉన్నాడు, రఘుపతి రెడ్డి, జగన్న, మరి ಜಿಲ್ಲಾ ಪರಿಷತ್ ಮೆಂಬರು ಮತ್ತು ಎಲ್ಲ ಮುಖಂಡರು ಬಂಧುಗಳೇ ಮತ್ತು ಇಲ್ಲಿ ಈ ದೇವರವರ ಆಶೀರ್ವಾದ ಸಮಿತಿ ಬಂದರು. ಶ್ರೀ ಗೋಪಾಲ್ ಅವರು ಕೂಡ ಮನೆಗೆ ಬಂದು ಆಶೀರ್ವಾದ ಪಡೆದು ಬಂದರು. ಅವರು ಸಮಾಜದ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರು ಕೂಡ ಇವೆಲ್ಲ ಶೋಷಿತ ವರ್ಗಗಳ ಸಮುದಾಯಗಳೆಲ್ಲ ಒಗ್ಗಟ್ಟಾದಾಗೆ ಅಭಿವೃದ್ಧಿ ಆಗುತ್ತೆ. ನಾವು ಬೇರೆ ಆದರೆ ಚಲವಾದಿ ಒಂದು, ಮಾದಿಗರು ಒಂದು, ಭೂಮಿ ಒಂದು, ಲಂಬಾಡಿ ಒಂದು, ಹಾಗೆ ನಮಗೆ ಕಷ್ಟ ಬಂದಿದೆ. ಜನಸಂಖ್ಯೆ ಆಧಾರದ ಮೇಲೆ ಸೌಲಭ್ಯಗಳು ತಗೊಳ್ಳೋಣ. ಆದರೆ ಕಷ್ಟ ಬಂದಾಗ ಈ ಸಮುದಾಯಗಳೆಲ್ಲ ಒಟ್ಟಾಗಿದ್ದಾಗೆ ಕೂಡ ಶಕ್ತಿ ಬರ್ತದೆ. ಆದ್ದರಿಂದ ಅವರೇ ಅಂತಲ್ಲ, ಯಾರ್ಯಾರು ಶೋಷಿತ ವರ್ಗದಿದ್ದಾರೆ ಅವರೆಲ್ಲ ಕೂಡ ಭಾಗಗಳಾಗದಂತೆ ಒಟ್ಟಿಗೆ ಇದ್ದಾಗ ಈ ಅಭಿವೃದ್ಧಿ ಆಗಲಿಕ್ಕಾಗ್ತದೆ. ಮುಂದುವರೆದಂಥ ಸಮಾಜಗಳನ್ನು ವಿಶ್ವಾಸ ತಗೋಬೇಕು. ಮುಂದುವರೆದಂಥ ಸಮಾಜಗಳು ಯಾವ ರೀತಿ ಮುಂದೆ ಬರೀತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಸೇರಬೇಕು. ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಆ ರೀತಿ ಮಾಡಿಕೊಂಡು ಮುಂದೆ ಬರೀಬೇಕಾಗ್ತದೆ. ಅದನ್ನು ಮಾಡ್ತೀರಿ ಅಂಥೇಳಿ ಇವತ್ತು ವಿಶೇಷವಾಗಿ ಕಮಿಟಿಯನ್ನೊಂದೆಲ್ಲ ಸೇರಿ ಮಾಡ್ಕೊಂಡಿದ್ದೀರಿ. ನಮ್ಮ ನಾರಾಯಣ ಸ್ವಾಮಿ ಮತ್ತು ವೆಂಕಟಸ್ವಾಮಣ್ಣ, ಚಿಕ್ಕಸ್ವಾಮಣ್ಣ ಇವರೆಲ್ಲನೂ ಆದಿಯಿಂದ ಇದನ್ನು ಮಾಡ್ಕೊಂಬಂದವರು. ವೆಂಕಟೇಶಪ್ಪನವರಿಬ್ಬರೂ ಆಗಲಿ, ನಮ್ಮ ಕೃಷ್ಣಪ್ಪನವ್ರು, ಲೇಬರ್ ಕೃಷ್ಣಪ್ಪನವ್ರು ಪಾಪ ರಿಟೈರ್ಡ್ ಆದರೂ ಕೂಡ ತನ್ನ ಹಳೆಯ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಸಾಕಷ್ಟು ಜನ ಮಾಡಿದ್ದೀವಿ. ಈಗ ಹೊಸದಾಗಿ ನಾವು ಕಮಿಟಿ ಮಾಡಿದ್ದೀವಿ. ಕಮಿಟಿಯಲ್ಲಿ ಡಿಸಿಪ್ಲಿನ್ ಸ್ವಾಮಿಗಳು ಹೇಳಿದ ಮಾರ್ಗದರ್ಶನ ತಗೊಬೇಕು. ಎಲೆಕ್ಷನ್ನಾಗ ಕ್ಯಾಂಪೈನ್ನ ಕ್ಯಾನ್ವಾಸ್ ಮಾಡ್ದಂಗೆ ನೀವು ಜೈಕಾರಗಳು ಹೇಳಿಕೆ ಬಂದರೆ ದೇವಸ್ಥಾನದಲ್ಲಿ ಅರ್ಥ ಇರ್ತದೆ. ఏమన్నా అర్థం ఊరికే నువ్వు సరిగా మాటలు చెప్తావు లాయరు. శిస్తుండాలప్ప, శిస్తుండాల. ఎవరు ఏమీ మాట్లాడకూడదు, శబ్దం చేయకూడదు. భక్తిగా పోవాలా, దేవుడికి నమస్కారం వేసేది అవకాశం. మీరు కిందేళ్ళు పడి మిందపడి వస్తూ ఉంటే ఎట్లా మేము పోయేది చేస్తారంటే ఎవరు రమ్మని మిమ్మల్నంతా ఊరికే ఉండాల. ఏడనోళ్ళు ఆడే ఉండాల. పోతారు, ఎవరో ఇద్దరు తోడుకుపోతారు. అధ్యక్షులు ఉన్నారు, నారాయణ స్వామి ఉన్నారు, పూజ చేసుకొని వస్తారు. ఇట్లంతా చేయకూడదు. ఇది ఎలక్షన్ క్యాంపైన్ కాదు. భక్తి ఉండాల, భక్తిగా పనిచేయాల. ಇವಂತ ಇಡಿಸ್ಬಿಟ್ಟಲ್ಲೈತೆ ಅವನಿಗೆ ಕಾಲಕ್ಕೆ. ಈಗ ಮಂಜಣ್ಣವ್ರಿಗೂ ಕೂಡ ಹೇಳಿದ್ದೀನಿ, 3 ಎಕರೆ ಜಮೀನು ಸರ್ಕಾರ ಕೊಡಬೇಕಂತ ಯೋಚನೆ ಮಾಡಿದೆ. ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ. DC ಮಾತಾಡಿದ್ದಾರೆ, ತಹಸೀಲ್ದಾರ್ನ ಮಾತಾಡಿದ್ದಾರೆ. ನಾನು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೇನೆ, ಅವರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ಮಂಜೂರು ಆದಮೇಲೆ ಅವರೇ ನಿಂತ್ಕೊಂಡು ಈ ಜಾಗನ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಇದನ್ನೆಲ್ಲ ರೆಡಿ ಮಾಡಬೇಕು. ಗಾಳಿ ಗೊಬ್ಬರ ಕೊಟ್ಟೋದು ಒಂದೇ ಅಲ್ಲ, ಎಂಟೈರ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೆ. ಹೌದಾ?
ಮಾಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದಾಗೇ ನಮ್ಮ ಶಕ್ತಿ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಬೇಕು. ಜಾಂಬವಂತರವರು ಕೇವಲ ಒಂದು ಮತಕ್ಕೆ ಸೇರಿದವರಲ್ಲ ಅನ್ನೋದನ್ನು ಪುರಾಣಗಳಲ್ಲಿದೆ. ಯಾವ ಪುರಾಣದಲ್ಲಿ ಕೂಡ ಹೇಳ್ತಾರೆ, ಜಂಬೂ ದ್ವೀಪೆ ಭರತ ಕಂಡೆ ಭರತೆ ವರ್ಷೆ ಅಂತಹ ಮೊದಲು ಜಂಬೂ ದ್ವೀಪೆ ಅಂದರೆ ಈ ಭೂಲೋಕನೇ ಜಾಂಬುವನ ಮೂಲ ಅಂತ ಹೇಳ್ತಾರೆ, ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅವರ ಸೇವೆ ಬಹಳ ಮುಖ್ಯವಾದ. ಸೀತಾದೇವಿ ಕಳೆದುಕೊತಾರೆ ಅರಣ್ಯದಲ್ಲಿ. ಶ್ರೀರಾಮಚಂದ್ರನು ಲಕ್ಷ್ಮಣನು ಬಹಳ ದುಃಖದಲ್ಲಿರ್ತಾರೆ. ಕಿಷ್ಕಿಂಧ ಕಾಂಡಕ್ಕೆ ಬರ್ತಾರೆ. ಅಲ್ಲಿ ಜಾಂಬವಂತನು, ಆಂಜನೇಯನು, ಅಂಗದನು, ವಾಲಿ, ಸುಗ್ರೀವ ಎಲ್ಲ ಇದ್ದಂಥ ಕಾಲದಲ್ಲಿ ಆ ಜಾಂಬವಂತನ ಮಾರ್ಗದರ್ಶನದಲ್ಲಿ ಆಂಜನೇಯನ ದಕ್ಷಿಣ ದಿಕ್ಕಿಗೆ ನೀನು ಹುಡುಕೊಂಡು ಬರಬೇಕಂತ ಎಲ್ಲ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನು ಕಳಿಸ್ತಾರೆ. ಆಂಜನೇಯನು ಸೀತಾದೇವಿಯನ್ನು ಹುಡುಕಿ ಬಂದು ಇಲ್ಲಿ ಶ್ರೀರಾಮಚಂದ್ರನಿಗೆ, ಲಕ್ಷ್ಮಣನಿಗೆ, ಸುಗ್ರೀವನಿಗೆ ಮತ್ತು ಯುವ ರಾಜರಂಥ ಅಂಗದನಿಗೆ ಅವರು ವರ್ತಮಾನವನ್ನು ಕೊಡ್ತಾರೆ. ಆ ವರ್ತಮಾನ ಕೊಡದೆ ಸುಂದರಕಾಂಡ ಹೋಗಿ ಸೀತಾದೇವಿ ಲಂಕಾದಲ್ಲಿದ್ದಾರೆ ಅಂತ ಹೇಳಿ ಬಂದು ವರ್ತಮಾನ ಕೊಡೋದು. ಆಮೇಲೆ ಒಂದು ಭಾಗದಲ್ಲಿ ಅಂಗದನು ಯುವರಾಜ, ವಾಲಿಯ ಮಗ, ನಾವೇ ಹೋಗಿ ಇವಾಗ ಆಂಜನೇಯ ನೋಡ್ಕೊಂಬಂದಿದ್ದಾನೆ, ನಾವೇ ಹೋಗಿ ಸೀತಾದೇವಿನ ರಾವಣಾಸ್ತ್ರನ ಮೇಲೆ ಯುದ್ಧ ಮಾಡಿ ಜಯಿಸ್ಕೊಂಡ್ಬಂದುಬಿಡೋಣಂತಾನೆ. ಆಗ ಜಾಂಬವಂತನು ಸೂಕ್ಷ್ಮವಾಗಿ ಹೇಳ್ತಾನೆ, ಶ್ರೀರಾಮಚಂದ್ರ ನಮಗೆ ಆದೇಶ ಏನು ಮಾಡಿದ್ದಾನೆ, ಸೀತಾದೇವಿಯನ್ನು ಹುಡುಕಿ ವರ್ತಮಾನ ತೆಗೆದುಕೊಂಡಿ ಅಂತ ಹೇಳಿದರೆ ಕರ್ಕೊಂಬಣ್ಣಿ ಅಂತ ನಮ್ಗೆ ಹೇಳಿಲ್ಲ. ಆದ್ದರಿಂದ ನಾವು ತಪ್ಪಾಗ್ತದೆ, ಆ ಕೆಲಸ ಮಾಡಬಾರ್ದು. ನಾವು ಅವರಿಗೆ ವರ್ತಮಾನವನ್ನು ತಂದು ಹೇಳಬೇಕೆ ಬಿಟ್ಟರೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ವಾಪಸ್ ಬಂದು ಅವ್ರಿಗೆ ವರ್ತಮಾನ. ಇಂಥ ವಿಶೇಷವಾದಂಥ ಸೂಕ್ಷ್ಮವಾದ ವಿಷಯಗಳನ್ನು ಈ ತ್ರೇತಾಯುಗದಲ್ಲಿ ಅವರು ಎಷ್ಟೋ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ರಾಮಾಯಣದಲ್ಲಿ ವಾಲ್ಮೀಕಿ ಎಷ್ಟು ಪವಿತ್ರವಾದ ಗ್ರಂಥವನ್ನು ಪಡೆದಿದ್ದಾರೋ ಆ ಬರೆದಿರುವಂಥ ಗ್ರಂಥಕ್ಕೆ ಇನ್ನೂ ಮೂಲಕ್ಕೆ ಹೋದಾಗ ಜಾಂಬವಂತರ ಪಾತ್ರ, ಜಾಂಬವಂತರ ಮಾರ್ಗದರ್ಶನ, ಜಾಂಬವಂತರ ಒಂದು ಬುದ್ಧಿವಂತರ ಈ ತ್ರೇತಾಯುಗದಲ್ಲಿ ಬಹಳ ಕೆಲಸ ಮಾಡಿದೆ. ಅದಕ್ಕೆ ಅವರು ಇವತ್ತು ಅವರ ಒಂದು ಜಯಂತಿ ಕಾರ್ಯಕ್ರಮನ ಇಲ್ಲಿ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಬಹಳ ಅದ್ಭುತವಾಗಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ ನಮಗೆ. ಇನ್ನೂ ಸಾಕಷ್ಟು ಕೆಲಸಗಳಿದೆ. ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ ಇಂತಿಂಥ ಕೆಲಸಗಳಿದೆ ಅಂತ. ಅವರು ನನ್ನ ಜೊತೆಗೂಡಿ ಈ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಜಮೀನನ್ನು ಮಂಜೂರು ಮಾಡಿದ ಮೇಲೆ ಇಲ್ಲಿ ಕಮಿಟಿಯನ್ನು ಇಟ್ಕೊಂಡು ನಾವು ಶೇನಪ್ಪಲಾಗಿದೆ, ನಾರಾಯಣ ಸ್ವಾಮಿ, ವೆಂಕಟೇಶಪ್ಪ ಎಲ್ಲ ಹೆಸರುಗಳು ಹೇಳಿದೆ. ಶೇನಪ್ಪನವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಈಗ ನೀವೆಲ್ಲ ಒಗ್ಗಟ್ಟಾಗಿ ಕುಂತ್ಕೊಂಡು ಮಾತಾಡಿಕೊಂಡು ನಾರಾಯಣ ಸ್ವಾಮಿ ಹಳಬರಿದ್ದಾರೆ, ವೆಂಕಟೇಶಪ್ಪನವರು ಇಬ್ಬರು ಹಳಬರಿದ್ದಾರೆ, ಚಿಕ್ಕಯ್ಯಸ್ವಾಮಿ ಹಳಬರಿದ್ದಾರೆ, ಕೃಷ್ಣಪ್ಪನವರು ಹಳಬರಿದ್ದಾರೆ. ಇಂದು ಸಾಕಷ್ಟು ಜನ ಹಳಬರು ಇದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸ ತಗೊಂಡೋಗಿ ಇದನ್ನು ಒಳ್ಳೆಯ ರೀತಿ ಬೆಳೆಸ್ಕೊಂಡು ಹೋಗಬೇಕು. ಇದು ಕೇವಲ ಪೂಜೆ ಮಾಡೋದಲ್ಲ, ಮುಂದೆ ಒಂದು ಶೈಕ್ಷಣಿಕವಾಗಿ ಏನು ನಮ್ಮ ಶಾಸಕರು ಹೇಳಿದರು, ವಿದ್ಯಾವಂತರಾಗಬೇಕು, ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು. ನಾವೆಲ್ಲ ಮುಂದುವರಿಯುವಂಥ ಪ್ಲ್ಯಾನ್ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಮುಂದೆ ಒಂದಾದ ಮೇಲೆ ಒಂದು ಮಾಡೋಣ. ಮೊದಲು ಈ ಕ್ಷೇತ್ರಕ್ಕೆ ಜಮೀನನ್ನು ಸರ್ಕಾರದಿಂದ ಕೃಷ್ಣ ಬೈರೇಗೌಡರು ಸ್ವಂತ ಅವರು ಮಂತ್ರಿಗಳಾಗಿದ್ದು 2-3 ಸಾರಿ DC ಅವರಿಗೆ ಆದೇಶ ಮಾಡಿದ್ದಾರೆ, ತಕ್ಷಣ ಅದನ್ನೆಲ್ಲ ಕಳಿಸ್ಕೊಡ್ಬೇಕು. ಫಾರೆಸ್ಟ್ ಅವ್ರದ್ದೊಂದು ಪ್ರಾಬ್ಲಮ್ ಇತ್ತು. ನಾನು ಇಲ್ಲೇ ಒಂದು ಮೀಟಿಂಗ್ ಮಾಡಿದೆ ಫಾರೆಸ್ಟ್ ಅವ್ರಿಗೆ. ಅವರು ಇವತ್ತು ಕೂಡ DC-ನ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ನ ಇಬ್ಬರನ್ನು ಮಾತಾಡಿದ್ದೀನಿ. ಒಂದು ವಾರದಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ಫಾರೆಸ್ಟ್ಗೂ ಇದಕ್ಕೆ ಅಂಥೇಳಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಕಳಿಸಿದ ಮೇಲೆ ನಾನು ಮತ್ತು ಶಾಸಕರು ಸೇರಿ ಇದರಲ್ಲಿ ಜಾಗವನ್ನು ಮಂಜೂರು ಮಾಡಿದ ಮೇಲೆ ಮತ್ತು ವಿಶೇಷವಾಗಿ ಶಾಸಕರ ಜವಾಬ್ದಾರಿ ತೆಗೆದುಕೊಂಡು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಆಶಾಭಾವ ಹೊಂದಿದ್ದೇನೆ. ಶಾಂತಿಯಿಂದ, ಒಗ್ಗಟ್ಟಿನಿಂದ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡಿ.
ಮುಂದಿನ ಮಕ್ಕಳ ಭವಿಷ್ಯ, ಅವರು ಒಳ್ಳೆ ವಿದ್ಯಾವಂತರಾಗಬೇಕು, ಗುಣಮಟ್ಟ ವಿದ್ಯಾವಂತರಾಗಬೇಕು, ನಾಗರಿಕತೆ ಬರಬೇಕು, ನಾವು ಸ್ವಾಭಿಮಾನವಾಗಿ ಬದುಕಬೇಕು, ಮುಂದುವರೆದಂಥ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಮೂಡಿಸಿ ಅವರು ನಡೆದಂಥ ದಾರಿಯಲ್ಲಿ ನಡೆಯುವಂಥನ್ನು ಕಲಿದಾಗ ನಾವು ಒಳ್ಳೆಯವರಾಗ ಸಾಧ್ಯವಾಗ್ತದೆ. ಆ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಆಶಾಭಾವನೆಯಿಂದಿದ್ದೀನಿ. ಇವತ್ತು ವಿಶೇಷವಾಗಿ ಶಂಕರಣ್ಣ ನಿರಂತರ ತನ್ನ ಜೀವನದಲ್ಲಿ 35-40 ವರ್ಷ ಈ ಸಾಮಾಜಿಕ ಸುಧಾರಣೆಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರು ಬಂದಿರೋ ನಮ್ಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಆದಿ 2000 ಇತಿಹಾಸ, 2000 ವರ್ಷಗಳ ಇತಿಹಾಸ ಇರುವಂಥ ಕಡಪ ಮಠದ ವ್ಯಾಪ್ತಿ ದಕ್ಷಿಣ ಕರ್ನಾಟಕ ಎಲ್ಲನೂ ಸೇರ್ತದೆ. ಚಿತ್ರದುರ್ಗವರೆಗೂ ಕೂಡ ಈ ಮಠ 2000 ವರ್ಷದ ಮಠ ಚರಿತ್ರೆ ಇದೆ. ಆ ಮಠಕ್ಕೆ ಸಂಬಂಧಪಟ್ಟವರು ಆನಂದಮನ ಸ್ವಾಮೀಜಿಯವರು, ಅವರದ್ದು ಆನೇಕಲ್ನಲ್ಲಿದೆ, ಶ್ರೀನಿವಾಸಪುರದಲ್ಲಿದೆ, ಇಲ್ಲಿ ಇದೆ, ಎಲ್ಲ ಕಡೆ ಕೂಡ ಅವರ ಗುರುತುಗಳಿದೆ. ಅವರು ಇವತ್ತು ಈ ಮಠಕ್ಕೆ ನಮಗೆ ಮಠಾಧಿಪತಿಗಳಾಗಿ ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರನ್ನು ನಾವು ಗೌರವವಾಗಿ ನಡ್ಕೊಳ್ಬೇಕು. ಮತ್ತು ಅವರ ಮೂಲ ಇದೆ, ಇದಕ್ಕೆ ಶಕ್ತಿ ಬಹಳ ಇದೆ, ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಭಕ್ತಿ ಇದ್ದರೆ ಆ ಶಕ್ತಿ ಪ್ರದರ್ಶನ ಆಗ್ತದೆ. ಭಕ್ತಿ ಇರಬೇಕು, ಭಕ್ತಿಯನ್ನು ತೋರಿಸ್ಬೇಕಾಗ್ತದೆ. ಅದಕ್ಕೆ ಆನಂದಮಣಿ ಸ್ವಾಮಿಗಳು ಇದು ಇತಿಹಾಸನ ಹೇಳ್ತಿದ್ರು. ನಮ್ಮ ಸಮಯ ಅಭಾವದಿಂದ ಮಾಡೋಕ್ಕಾಗಲ್ಲ. ಈ ಎಲ್ಲ ಹಂತವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದಾರಿಯಾಗಿದೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಮತ್ತು ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಈಗಾಗಲೇ ಗುಡಿಬಂಡದಲ್ಲಿ 3 ಎಕರೆ ಜಮೀನನ್ನು 3 ಎಕರೆ ಜಮೀನನ್ನು ಸ್ವಾಮಿಗಳಲ್ಲಿ ಒಂದು ಭಾಗ ಬ್ರಾಂಚ್ ಮಾಡಬೇಕಂದಾಗ 3 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ಮಠಕ್ಕೆ ಕೂಡ ಅವರ ಜಮೀನು ಮಂಜೂರು ಆಗ್ತಾನೆ ಕೃಷ್ಣ ಬೈರೇಗೌಡರನ್ನು ಕೂಡ ಕರ್ಕೊಂಬರ್ತೀನಿ. ಆಗ ನಮ್ಮ ಮಂಜುನಾಥಣ್ಣವರು ಕೂಡ ಇದರ ಜವಾಬ್ದಾರಿ ವಹಿಸ್ಕೊಂತೀನಿ ಅಂತ ಹೇಳಿದ್ದಾರೆ. ತಮಗೆಲ್ಲ ಒಳ್ಳೆಯದಾಗಲಿ, ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿರಿ. ರಾಜಕೀಯದಲ್ಲಿ ಕುಣಿತಾರಲ್ಲ, ಕುಣಿಯೋದು ಕೂಗೋಳವೆಲ್ಲ ನಾಳೆ ಯಾವ ಕಾಣಿಸ್ಕೊಡು. ಡಿಸಿಪ್ಲಿನ್ ಸವಣ್ ಮಾಡಬಾರ್ದು, ಸುಮ್ಮನೆ ಇರಬೇಕು. ಬಂದವ್ರನ್ನ ಮರ್ಯಾದೆ ಕರ್ಕೊಂಡೋಗಿ ಪೂಜೆ ಮಾಡಿ ಅವ್ರ ಮೇಲೆ ಬಿದ್ದು 100 ಜನ ಒಳಗಡೆ ಯಾಕೆ ಬರ್ಬೇಕು? ಅವಾಗ ನಿಲ್ಲಿಸ್ಬೇಕು ಜನನ. ಅವಾಗ ನಿಲ್ಲಿಸ್ಬಿಟ್ಟು ಬಂದಿರೋ VIPs ಯಾರೇ ಬಂದಿಲ್ಲ, 10 ಜನ ಬಂದಿರ್ತಾರೆ, ಅವ್ರಿಗೆ ಮರ್ಯಾದೆಯಾಗಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಕಳಿಸುವಂಥದ್ದನ್ನು ಕಲ್ಕೊಬೇಕು. ಎಷ್ಟು ದೇವಸ್ಥಾನ ಎಲ್ಲ ನೋಡಿದ್ದೀರಿ ನೀವು? ಈ ರೀತಿ ಯಾರಾದರೂ ಮಾಡ್ತಾರಾ? ಬದಲಾವಣೆ ಆಗಬೇಕು. ಅದಕ್ಕೆ ಯುವಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ, ನೀವೆಲ್ಲ ಕೂಡ ಸದ್ಭಕ್ತರಾಗಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು, ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಒಂದು ಕಾರ್ಯಕ್ರಮ ಪ್ಯಾರಲಲ್ ಆಗಿ ಮಾಡ್ಕೊಳ್ಬೇಕು ಅಂಥೇಳಿ ಆದಿಜಂಬ ದೇವರೇನಿದ್ದಾರೆ ಅವರು ಇಡೀ ಜಗತ್ತಿನ ದೇವರು, ಜಗತ್ತಿನ ರಾಜ್ಯ ರಾಷ್ಟ್ರದಲ್ಲ ಜಗತ್ತಿನ ಆದಿಜಂಬವರು ಗುರು. ಅವರಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅದನ್ನು ಬೆಳೆಸೋದಕ್ಕೆ ಅಂಥೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.